ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಅಶ್ವಿನಿ. ನಾನಿವತ್ತು ನಿಮಗೋಸ್ಕರ ಪನ್ನೀರ್ ಟಿಕ್ಕಾ ರೆಸಿಪಿ ತೊಗೊಂಬಂದಿದ್ದೀನಿ. ಈಸಿ ಆ್ಯಂಡ್ ಟೇಸ್ಟಿ ರೆಸ್ಟೋರೆಂಟ್ ಸ್ಟೈಲ್ ಪನ್ನೀರ್ ಟಿಕ್ಕಾ ರೆಸಿಪಿ ಇವತ್ತು ನಿಮ್ಗೆ ತೋರಿಸ್ಕೊಡ್ತಾಯಿದ್ದೀನಿ. ಈಸಿ ಆ್ಯಂಡ್ ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇರೋ ಐಟಮ್ಸಲ್ಲೇ ಹೇಗೆ ಈಸಿಯಾಗಿ ಮನೇಲಿ ಮಾಡ್ಬೋದು ಅಂತ ನಿಮಗೆ ಪನ್ನೀರ್ ಟಿಕ್ಕಾ ರೆಸಿಪಿ ತೋರಿಸ್ಕೊಡ್ತೀನಿ ಇವತ್ತು. ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆರಾಮಾಗಿದ್ದೀರಾ ಅಂದ್ಕೊಳ್ತೀನಿ. ನೆಕ್ಸ್ಟ್ ಇದಕ್ಕೆ ಬೇಕಾಗಿರೋ ಐಟಮ್ಸ್ಗಳನ್ನ ನೋಡ್ಕೊಂಬರೋಣವಾ. ಐಟಮ್ಸ್ನ ಬೌಲಲ್ಲಿ ಮೆಸರ್ಮೆಂಟ್ ಮಾಡಿ ತೋರಿಸ್ತಾ ಇಲ್ಲ, ಹಾಗೆ ಕ್ವಿಕ್ಕಾಗಿ ನಿಮಗೆ ತೋರಿಸ್ಕೊಡ್ತಾಯಿದ್ದೀನಿ. ಇದಕ್ಕೆ ಇವಾಗ ಫಸ್ಟು ಒಂದು ಪ್ಲೇಟ್ ತೊಗೊಳ್ತಾ ಇದ್ದೀನಿ. ಬೌಲ್ ಯಾವ್ದು ಬೇಕಾದರೂ ತೊಗೋಬೋದು. ಪ್ಲೇಟ್ ಆದರೆ ಸೊ ಮ್ಯಾರಿನೇಟ್ ಮಾಡಿಡೋಕ್ಕೆ ಈಸಿ ಆಗುತ್ತೆ ಅಂತ ಪ್ಲೇಟ್ ಯೂಸ್ ಮಾಡ್ತಾಯಿದ್ದೀನಿ. ಇದಾದಮೇಲೆ ನಾನು 3-4 ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಳ್ತಾಯಿದ್ದೀನಿ. ಇದಕ್ಕೆ ಯಾವ ಥರ ಆಯಿಲ್ ಬೇಕಾದರೂ ಹಾಕೋಬೋದು. ನಾನು ಮನೇಲಿ ಯೂಸ್ ಮಾಡೋ ಸನ್ಫ್ಲವರ್ ಆಯಿಲ್ನ ಹಾಕಿದ್ದೀನಿ. ಇವಾಗ ಇದಕ್ಕೆ ನಾನು 1.5 ಸ್ಪೂನಷ್ಟು ಮೆಣಸಿನ ಪುಡಿ ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತಾಯಿದ್ದೀನಿ. ಖಾರ ಸ್ವಲ್ಪ ಬೇಕು ಅಂದವರು ಇನ್ನೊಂದು ಸ್ವಲ್ಪ ಖಾರದ ಪುಡಿ ಹಾಕೋಬೋದು, ಮೆಣಸಿನ ಪುಡಿನ. ಇದಾದಮೇಲೆ ನಾನು 1 ಸ್ಪೂನಷ್ಟು ಜೀರಾ ಹಾಕ್ಕೊಳ್ತಾಯಿದ್ದೀನಿ. ಸ್ಪೂನಷ್ಟು 1/4 ಸ್ಪೂನಷ್ಟು ಅಜ್ವೈನನ ಕೈಯಲ್ಲಿ ನೀಟಾಗಿ ಉಜ್ಜಿ ಹಾಕ್ಕೊಳ್ತಾಯಿದ್ದೀನಿ. ಅಜ್ವೈನ ಮತ್ತು ಸೊಂಪನ್ನು ಬೇಕಾದ್ರೆ ನೀವು ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಅಜ್ವೈನ ಮಾತ್ರ ಹಾಕ್ಕೊಳ್ತಾಯಿದ್ದೀನಿ. ನಾನು ಕಡಲೆ ಹಿಟ್ಟನ್ನ ಹಾಕ್ಕೊಳ್ತೀನಿ. 2 ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಹಾಕೋಬೋದು. ನೀವು ಇದಕ್ಕೆ 1 ಸ್ಪೂನಷ್ಟು ಕಾರ್ನ್ಫ್ಲೋರ್ ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ಕೆಲವೊಂದು ಚೆನ್ನಾಗಿರಲ್ಲ, ಆವಾಗ ಅದು ಮ್ಯಾರಿನೇಟ್ ನೀಟಾಗಿ ಆಗಿಲ್ಲ ಅಂದರೆ 1/2 ಸ್ಪೂನಷ್ಟು ಹಾಕೋಬೋದು. ಹಾಗೆ ಇದಾದಮೇಲೆ 1/4 ಟೀ ಸ್ಪೂನು ಗರಂ ಮಸಾಲ ಪೌಡ್ರ್ ಹಾಕ್ಕೊಂಡಿರೋಂಥದ್ದು. ಇದಾದಮೇಲೆ ನಾನು 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತೀನಿ. ನೀವು ಬೇಕಂದರೆ 1/4 ಸ್ಪೂನ್ ಜಾಸ್ತಿ ಹಾಕೋಬೋದು. ಇದಾದಮೇಲೆ ನಾನು 5-6 ಸ್ಪೂನ್ ಆಗೋಷ್ಟು ಮೊಸರನ್ನ ಹಾಕ್ಕೊಳ್ತಾಯಿದ್ದೀನಿ. ಇದಾದಮೇಲೆ 1/2 ಸ್ಪೂನಷ್ಟು ಉಪ್ಪು. ಬೇಕಾದರೆ ಸ್ವಲ್ಪ ನೋಡಿ ಹಾಕೋಬೋದು, ಜಾಸ್ತಿ ರುಚಿ ಹಾಕೋಬಾರ್ದು. ನಾನಿಲ್ಲಿ 1/2 ಸ್ಪೂನ್ ಅಷ್ಟೇ ಹಾಕ್ಕೊಂಡಿದ್ದೀನಿ, ಸಾಕಾಗುತ್ತೆ ಅಷ್ಟೇ. ಇದಾದಮೇಲೆ ನಾನು 1/4 ಟೀ ಸ್ಪೂನು ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ತಿದ್ದೀನಿ. ನೆಕ್ಸ್ಟು ಮತ್ತು ಇದಕ್ಕೆ ನಾನು ಗರಂ ಮಸಾಲ ಹಾಕ್ಕೊಳ್ತಿದ್ದೀನಿ. ಆಲ್ ಸ್ಪೈಸಸ್ ಮಿಕ್ಸ್ ಆಗಿರೋಂಥ ಗರಂ ಮಸಾಲಾನ 1 ಟೀ ಸ್ಪೂನಷ್ಟು ಹಾಕ್ಕೊಳ್ತಾಯಿದ್ದೀನಿ. ಆದಮೇಲೆ ನಾನು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ತೀನಿ 1 ಸ್ಪೂನಷ್ಟು. ನಿಮ್ಮ ಹತ್ರ ಇದ್ದರೆ ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೋಬೋದು, ಇಲ್ಲಾಂದರೆ ಇದನ್ನ ಸ್ಕಿಪ್ ಮಾಡ್ಕೋಬೋದು. ನಾನಿಲ್ಲಿ ಚಿಲ್ಲಿ ಫ್ಲೇಕ್ಸ್ನ 1 ಸ್ಪೂನಷ್ಟು ಹಾಕ್ಕೊಳ್ತಾಯಿದ್ದೀನಿ. ಇದೇನು ಕಂಪಲ್ಸರಿ ಅಂತ ಬೇಡ, ಸ್ಪೈಸಿ ಸ್ವಲ್ಪ ಜಾಸ್ತಿ ಬೇಕು ಅಂತಂದರೆ ಚಿಲ್ಲಿ ಫ್ಲೇಕ್ಸ್ನ ಆ್ಯಡ್ ಮಾಡ್ಕೋಬೋದು. ಇಲ್ಲ ಅಂತಂದ್ರೂ ಮನೇಲೇ ಆರಾಮಾಗಿ ಮೆಣಸಿನ್ಕಾಯಿನ ಸ್ವಲ್ಪ ಹುರ್ಕೊಂಡು ಪುಡಿ ಮಾಡಿ ಹಾಕ್ಕೊಂಡ್ರೆ ಚಿಲ್ಲಿ ಫ್ಲೇಕ್ಸ್ ರೆಡಿ ಆಗಿಬಿಡುತ್ತೆ. ಇದಾದಮೇಲೆ ಅರ್ಧ ನಿಂಬೆಹಣ್ಣನ್ನ ನಾನು ಹಿಂಡ್ಕೊಳ್ತಾಯಿದ್ದೀನಿ. ಅರ್ಧ ನಿಂಬೆಹಣ್ಣಷ್ಟು ರಸ ಹಿಂಡಿದ್ರೆ ಸಾಕಾಗುತ್ತೆ, ಜಾಸ್ತಿ ಏನು ಬೇಕಾಗಲ್ಲ. ಇದನ್ನು ಮಿಕ್ಸ್ ಮಾಡೋ ಮುಂಚೆ ನಾನಿಲ್ಲಿ 1/4 kg ಪನ್ನೀರು, ಹಾಗೆ 1 ಕ್ಯಾಪ್ಸಿಕಮು, 1 ಟೊಮೊಟೊ ಮತ್ತು 1 ಈರುಳ್ಳಿನ ಸಿಪ್ಪೆ ಬಿಡಿಸಿ ಮಡಗಿದ್ದೀನಿ ನೋಡಿ. ಇದಾದಮೇಲೆ ಇಷ್ಟು ಕನ್ಸಿಸ್ಟೆನ್ಸಿಗೆ ನಾನು ಹಾಕಿ ತೋರಿಸಿದ್ನಲ್ಲ ಅಷ್ಟು ಮಸಾಲೆ ಇದ್ದರೆ ಸಾಕು. ಮಸಾಲ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆವಾಗಲೇ ತೋರಿಸಿದ್ನಲ್ಲ ಪನ್ನೀರು ಮತ್ತು ಕ್ಯಾಪ್ಸಿಕಮು, ಟೊಮೊಟೊ, ಈರುಳ್ಳಿ, ಇದನ್ನು ಎಲ್ಲನೂ ಒಂದನ್ನು ಸಿಪ್ಪೆ ಬಿಡಿಸಿ ಈರುಳ್ಳಿನ ಇಟ್ಕೊಂಡಿದ್ದೀನಿ. ಒಂದು ಸಣ್ಣ ಸಾಕು ಟೊಮೊಟೊ, ಹಾಗೆ 1/4 kg ಪನ್ನೀರನ್ನ ಕಂಪಲ್ಸರಿ ತೊಗೊಂಡಿದ್ದೀನಿ. ಮನೆಯವರೆಲ್ಲ ತಿನ್ನೋ ಅಷ್ಟು ಪನ್ನೀರ್ ಟಿಕ್ಕಾ ರೆಡಿ ಮಾಡ್ಕೋಬೋದು. ಇದಾದಮೇಲೆ ನಾನು ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ತಾಯಿದ್ದೀನಿ. ಇದನ್ನು ಮಿಕ್ಸ್ ಮಾಡಾದಮೇಲೆ ಸ್ವಲ್ಪ ಹೊತ್ತು ಫ್ರಿಜ್ಜಿಗೆ ಇಡಬೇಕು. ಒಂದು 10 to 15 ಮಿನಿಟ್ಸ್ ಇಟ್ಟರೆ ಸಾಕು. ನೀರೆಲ್ಲ ಸ್ವಲ್ಪ ಮಸಾಲಾನ ಇಟ್ಕೋಬೇಕಲ್ವ, ಅದಕ್ಕೆ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು. ಎಲ್ಲ ವೆಜಿಟೇಬಲ್ಸ್ಗೂ ನೀಟಾಗಿ ಅದು ಸ್ಪ್ರೆಡ್ ಆಗಬೇಕು ಮಸಾಲೆ, ಆ ಥರ ನೀಟಾಗಿ ಕಲಿಸ್ಕೋಬೇಕು. ಇದನ್ನು ಈಗ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. 1/2 hour ಫ್ರಿಜ್ಜಲ್ಲಿ ಇಟ್ಟು ತೆಗ್ದಿದ್ದೀನಿ. ಇವಾಗ ಇದನ್ನು ಬೇಕು ಅಂದರೆ 1 hour ಬೇಕಾದರೂ ಇಟ್ಕೋಬೋದು. ನಾನಿಲ್ಲಿ 1/2 hour ಅಷ್ಟೇ ಇಟ್ಟಿದ್ದೀನಿ. ಆವಾಗಲೇ ಹೇಳಿದ್ನಲ್ಲ 15 to 20 ಮಿನಿಟ್ಸ್ ಇಟ್ಟರೆ ಸಾಕು ಅಂತ. ಟೈಮ್ ಇತ್ತು ಇವತ್ತು, ಆದ್ದರಿಂದ ನಾನು 1/2 hour ಇಟ್ಟಿದ್ದೀನಿ. ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಟಮೇಲೆ ಸ್ವಲ್ಪ ಕಲರ್ ಚೇಂಜಾಗಿ ಕಾಣುತ್ತೆ ನೋಡಿ. ಆವಾಗಿದ್ದಕ್ಕೂ ಇವಾಗೂ ಸ್ವಲ್ಪ ಕಲರ್ ಚೇಂಜ್ ಇದೆ. ಇದಾದಮೇಲೆ ನಾನು ಇದನ್ನ ಸ್ಟಿಕ್ಸ್ಗೆ ಅಂದರೆ ಇವಾಗ ಎಲ್ಲ ಯೂಸ್ ಮಾಡ್ತೀವಲ್ಲ ಟೂತ್ ಪಿಕ್ಸು, ಆ ಥರ ಪಿಕ್ಸ್ನ ತೊಗೊಂಡ್ರೆ ಸಾಕು.
ಆದರೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಉದ್ದಕ್ಕಿರೋ ಕಡ್ಡಿಲೆ ಹಾಕಿ ಮಾಡಬೇಕಂತಂದರೆ ಸ್ಟೇಷನರಿ ಶಾಪಲ್ಲಿ ಸಿಗುತ್ತೆ, ಅದರಲ್ಲಿ ಮಾಡ್ಬೋದು. ನಾನು ಈಸಿಯಾಗಿ ಮನೇಲಿ ಹೇಗೆ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಲ್ಲ, ಆದ್ದರಿಂದ ನಮ್ಮ ಮನೇಲಿ ಅವೈಲೇಬಲ್ ಇರೋಂಥ ಸ್ಮಾಲ್ ಟೂತ್ಪಿಕ್ಕಿಂದನೇ ಕೊಡ್ತಾಯಿದ್ದೀನಿ. ನಾನು ನಮ್ಮ ಮನೇಲಿ ಮಾಡಿದ್ರೆ ಇದರಲ್ಲೇ ಮಾಡೋದು ಸಾಕಾಗುತ್ತೆ. ಯಾಕಂದರೆ ಮಕ್ಕಳು ಈಸಿಯಾಗಿ ಆರಾಮಾಗಿ ಕೈಯಲ್ಲಿ ಹಿಡ್ಕೊಂಡು ತಿನ್ಬೋದು. ಇಷ್ಟು ಚಿಕ್ಕದ್ರಲ್ಲಿ ಮಾಡಿದ್ರೆ ತುಂಬ ಲಾಂಗ್ ಆದರೆ ಅವ್ರಿಗೆ ಹಿಡ್ಕೊಂಡು ತಿನ್ನೋಕ್ಕಾಗಲ್ಲ. ಆದ್ದರಿಂದ ನಾನು ಇಷ್ಟು ಚಿಕ್ಕ ಚಿಕ್ಕ ಟೂತ್ಪಿಕ್ಗೆ ಇದನ್ನು ಹಾಕ್ಕೊಳ್ತಾಯಿದ್ದೀನಿ. ಫಸ್ಟ್ ಒಂದು ಆನಿಯನು ಮತ್ತು ಅದಾದಮೇಲೆ ಒಂದು ಕ್ಯಾಪ್ಸಿಕನ್ನು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ಲ ನೋಡಿ, ಈ ಥರ ನಾವು ಸ್ಟೆಪ್ಸ್ನ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಯಾವ ಥರ ಬೇಕಾದರೂ ಮಾಡ್ಕೋಬೋದು, ಬಟ್ ಮಿಡಲಲ್ಲಿ ಪನ್ನೀರ್ ಇದ್ದರೆ ಚೆನ್ನಾಗಿರುತ್ತೆ. ಕ್ಯಾಪ್ಸಿಕಮ್ಮು ಮತ್ತು ಆನಿಯನು, ಟೊಮೊಟೊ ಇದನ್ನು ಈ ಥರ ಪಿನ್ ಮಾಡಿಕೊಂಡ್ರೆ ಸಾಕು. ಟೂತ್ಪಿಕ್ ಜಾಸ್ತಿ ದೊಡ್ಡದಿದ್ದರೆ ಕಂಟಿನ್ಯೂಸ್ ಆಗಿ ಪಿಕ್ ಮಾಡಿಕೊಂಡು ಜೋಡಿಸ್ಕೊಂಡು ಇಟ್ಕೋಬೋದು, ಬೇಗನೂ ಆಗುತ್ತೆ. ಈ ಥರ ಆದರೆ ಈಸಿಯಾಗಿ ತಿನ್ಬೋದು ಮನೇಲಿ. ಇದಾದಮೇಲೆ ನಾನು ತವ ಇಟ್ಕೊಂಡಿದ್ದೀನಿ. ನೀವು ಬೇಕಂದರೆ ನಾನ್ ಸ್ಟಿಕ್ ಪಾತ್ರೆ ಬೇಕಾದರೂ ಯೂಸ್ ಮಾಡ್ಕೋಬೋದು. ನನ್ನ ಹತ್ರ ಇರೋದು ನಾನ್ ಸ್ಟಿಕ್ ತವಾದಲ್ಲಿ ಈಸಿಯಾಗಿ ಮಾಡೋದು ತೋರಿಸ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ತುಪ್ಪ ಮತ್ತು ಆಯಿಲ್ ಎರಡೂ ಕೂಡ ಬೇಕಾಗುತ್ತೆ. ಅದ್ರ ಟೇಸ್ಟ್ನೇ ಬೇರೆ ಲೆವೆಲ್ ತೊಗೊರುತ್ತೆ. ಬೇಕಾದರೆ ಹಾಗೆ ಗ್ಯಾಸ್ ಮೇಲೆ ಇಟ್ಟು ಸುಡ್ಬೋದು, ಆದರೆ ಡೈರೆಕ್ಟ್ ಗ್ಯಾಸಲ್ಲಿ ಇಟ್ಟರೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಬರುತ್ತೆ. ಆದ್ದರಿಂದ ನಾನು ತವದ ಮೇಲೆ ಪಾತ್ರೆ ಮೇಲೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೀವು ಬೇಕಂದರೆ ಸ್ಟಿಕ್ ಬಾಣಲಿ ಇಲ್ಲಿ ಬೇಕಾದರೂ ಮಾಡ್ಕೋಬೋದು. ಇದಾದಮೇಲೆ ನಾನು 2-3 ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಆವಾಗಲೇ ಪಿನ್ ಮಾಡಿ ಇಟ್ಟಿದ್ನಲ್ಲ, ಅವನ್ನ ಇವಾಗ ಹರಳೆ ಮೇಲೆ ಇಡ್ತಾಯಿದ್ದೀನಿ. ಹರಳೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಕಾಯಿಸ್ಕೊಂಡಿದ್ದೀನಿ. ತವನ ನೋಡಿ ಈ ಥರ ಇಟ್ಕೋಬೇಕು ಎಲ್ಲ ಕಡೆ. ಈಗ 4 ಸೈಡ್ ಬೇಯಬೇಕನ್ನೋದಿಲ್ಲ, 2 ಸೈಡ್ ಬೆಂದರೆ ಸಾಕು. ನೋಡಿ ಈ ಥರ ಅರೇಂಜ್ ಮಾಡ್ಕೊಳ್ತಾಯಿದ್ದೀನಿ. ಟೈಮ್ ಇಲ್ಲ ಅಂತಂದರೆ ತವ ಫುಲ್ ಆಗೋಷ್ಟು ಒಂದೇ ಸರಿ ಪಿನ್ ಮಾಡಿಕೊಂಡು ಮಾಡ್ಕೋಬೋದು. ನಾನಿಲ್ಲಿ ನಿಮ್ಗೆ ತೋರ್ಸೋಕ್ಕೋಸ್ಕರ ಇಷ್ಟನ್ನು ಹಾಕಿ ಪಿನ್ ಮಾಡಿ ತೋರಿಸ್ಕೊಡ್ತಾಯಿದ್ದೀನಿ. ಕ್ವಿಕ್ ಆಗಬೇಕಾದ್ರೆ ಎಲ್ಲನೂ ಒಂದೇ ಸರಿ ಪಿನ್ ಮಾಡಿ ಇಟ್ಕೊಂಡು ಈ ಥರ ಬೇಯಿಸ್ಕೋಬೋದು. ತುಂಬ ಬೇಗನೂ ಆಗುತ್ತೆ. ಯಾರಾದರೂ ಗೆಸ್ಟ್ ಬಂದ್ರಂತೂ, ವೆಜಿಟೇರಿಯನ್ ಗೆಸ್ಟ್ ಬಂದ್ರಂತೂ ಈಸಿಯಾದ ರೆಸಿಪಿ ಇದು, ಆರಾಮಾಗಿ ಮಾಡ್ಕೊಬಿಡ್ಬೋದು. ಹಾಗೆ ಸೈಡ್ಸ್ ಈವ್ನಿಂಗ್ ಸ್ನ್ಯಾಕ್ಸು ಚಿಲ್ಡ್ರನ್ಸ್ಗೆ ಬೇಕಾದರೂ ಇದನ್ನ ಮಾಡ್ಕೋಬೋದು. ಮತ್ತು ಇವಾಗ ಇದ್ರ ಮೇಲೆ ನಾನು ಒಂದೊಂದು ಡ್ರಾಪ್ ಬೀಳೋ ಥರ ತುಪ್ಪ ಹಾಕ್ಕೊಳ್ತಾಯಿದ್ದೀನಿ. ಇದೇ ಇವಾಗ ಇದಕ್ಕೆ ಟೇಸ್ಟ್ ಕೊಡೋದು. ತುಪ್ಪನೇ ಆ್ಯಕ್ಚುಲಿ ಮೇನ್ ಟೇಸ್ಟ್ ಚೇಂಜ್ ಮಾಡೋದು ಇದರಲ್ಲಿ. ನೋಡಿ ಈ ಥರ ತುಪ್ಪನ ಹಾಕ್ಕೊಳ್ತಾಯಿದ್ದೀನಿ. ಜಾಸ್ತಿ ತುಪ್ಪನೂ ಹಾಕೋಬಾರ್ದು, ಜಸ್ಟ್ ಹಾಗೆ ಟಚ್ಗೆ ಮಾತ್ರ ಹಾಕೋಬೇಕು. ಮಕ್ಳಿಗಂತೂ ಇದು ತುಂಬ ಇಷ್ಟ ಆಗುತ್ತೆ. ಅವ್ರು ಖಾರನೂ ಅನ್ನಲ್ಲ, ಏನೂ ಅನ್ನಲ್ಲ, ಆರಾಮಾಗಿ ತಿನ್ಕೊಬಿಡ್ತಾರೆ. ಅಷ್ಟು ಚೆನ್ನಾಗಿರುತ್ತೆ. ಸೈಡ್ಸ್ ಡಿಶ್ ಅಂತೂ ಅರ್ಜೆಂಟಲ್ಲಿ ಸೈಡ್ ಡಿಶ್ ಏನೂ ಮಾಡ್ಕೊಳಕ್ಕಾಗಲ್ಲ. ಆ ಟೈಮಲ್ಲಿ ಬೇಕಾದ್ರೂ ಇದನ್ನ ಈಸಿಯಾಗಿ ಮಾಡ್ಬೋದು. ಹಾಗೆ ಕಲಸಿ ಹಾಗೆ ಬೇಕಾದರೂ ಮಾಡ್ಕೋಬೋದು. ಅಷ್ಟು ಈಸಿ ರೆಸಿಪಿ ಇದು. ಟ್ರೈ ಮಾಡಿ ನೋಡಿ ತಪ್ಪದೆ. ಇದನ್ನ ಬೇಕಾದರೆ ಲಂಚ್ ಬಾಕ್ಸ್ಗೂ ಬೇಕಾದರೂ ಮಕ್ಕಳಿಗೆ ಹಾಕ್ಕೊಡ್ಬೋದು, ಸೈಡ್ ಸ್ನ್ಯಾಕ್ಸ್ ಆಗಿ. ನೋಡಿ ಈ ಥರ ಇದನ್ನ ಎರಡೂ ಸೈಡ್ ಇವಾಗ ಇಟ್ಟು ಬೇಯಿಸ್ತಾಯಿದ್ದೀನಿ. ಲೋ ಫ್ಲೇಮಲ್ಲೇ ಇಟ್ಕೋಬೇಕು, ಮೀಡಿಯಮಾಗಿ ಇಟ್ಕೊಂಡ್ರೆ ಸಾಕು. ಗ್ಯಾಸ್ನ ಏನು ಬೇಕಾಗಿಲ್ಲ, ಮೀಡಿಯಮ್ ಫ್ಲೇಮ್ ಆದರೆ ಸಾಕಾಗುತ್ತೆ. ನೋಡಿ ಈ ಥರ ಟರ್ನ್ ಮಾಡಾದಮೇಲೆ ಜಸ್ಟ್ ಇನ್ನೊಂದು ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ತಾಯಿದ್ದೀನಿ ನಾನು. ಯಾವುದೇ ಥರ ಚಿಕನ್ಗೇನು ಕಡಿಮೆ ಇಲ್ಲ, ಅಷ್ಟು ಟೇಸ್ಟ್ ಇರುತ್ತೆ. ಚಿಕನ್ ಟಿಕ್ಕಾ ಯಾವ ಥರ ಟೇಸ್ಟ್ ಇರುತ್ತೆ ಅದೇ ಸೇಮ್ ಟು ಸೇಮ್ ಟೇಸ್ಟ್ ಇರುತ್ತೆ. ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ಕೈ ಆಡಿಸ್ತಾ ಇರಬೇಕು. ಬೇಕಾದರೆ ಒಂದು ಸೈಡ್ ಬೆಂದಿಲ್ಲ ಅಂದರೆ ಈ ಥರ ಚೇಂಜ್ ಮಾಡ್ಕೋತಾ ಇರ್ಬೋದು ನಿಮ್ಗೆ ಬೇಕಂತ ಅಂದರೆ. ನೋಡಿ ಈ ಥರ 4 ಸೈಡು ಬೇಕಾದರೂ ಬೇಯಿಸ್ಕೋಬೋದು. ನೋಡಿ ಈ ಥರ ಟರ್ನ್ ಮಾಡಿ ಬೇಯಿಸ್ಕೊಳ್ಳಿ ನೀವು. ಲಂಚ್ ಬಾಕ್ಸ್ಗೆ ಹಾಕ್ಕೊಟ್ರೆ ಆರಾಮಾಗಿ ತಿನ್ಕೊಬರ್ತಾರೆ. ಮಕ್ಳಿಗೆ ಪ್ರೋಟೀನು ಸಿಗುತ್ತೆ, ಹಾಗೆ ವೆಜಿಟೇಬಲ್ಸು ತಿಂದಂಗೆ ಆಗುತ್ತೆ, ಆಗುತ್ತೆ. ಯಾರು ಪನ್ನೀರ್ ತಿಂದೋದವ್ರಿಗೂ ಮಾಡಿಕೊಟ್ರು ತುಂಬ ಖುಷಿಯಾಗಿ ತಿಂತಾರೆ. ಅಷ್ಟು ಚೆನ್ನಾಗಿರುತ್ತೆ ಇದು. ನಾನು ಒಂದ್ಸರಿ ರೆಸ್ಟೋರೆಂಟಲ್ಲಿ ಟೇಸ್ಟ್ ಮಾಡಿದ್ದೆ, ಅವಾಗಲಿಂದ ಇದಕ್ಕೆ ಟೇಸ್ಟ್ ಫಿದಾಗಿಬಿಟ್ಟಿದ್ದೀನಿ. ಏನಾದರೂ ನಮ್ಮ ಸೈಡವರು ಹಾಸನ ಸೈಡ್ ಮೈಸೂರು ಸೈಡೆಲ್ಲ ಸ್ವಲ್ಪ ಜಾಸ್ತಿ ನಾವು ಉಪ್ಪು ಸಾಂಬಾರು ಆ ಥರ ಮಾಡ್ತೀವಲ್ವ, ಆವಾಗ ಸ್ವಲ್ಪ ಸೈಡ್ ಡಿಶ್ ಏನಾದರೂ ಬೇಕು ಅಂತ ಅನಿಸ್ದಾಗ ಇದಂತೂ ತಪ್ಪದೆ ಮಾಡ್ಕೊಂಡು ತಿಂತೀನಿ ನಾನು. ಮನೆಯವ್ರಿಗೋಸ್ಕರನೂ ಮಾಡ್ತೀನಿ, ತುಂಬ ಚೆನ್ನಾಗಿರುತ್ತೆ ಸೈಡ್ ಡಿಶ್ ಆಗಿದ್ರು ಇದು. ಆಗ ನೋಡಿ ನಾನು ತವಾದಲ್ಲಿ ಲೋ ಫ್ಲೇಮಲ್ಲೇ ಬೇಯಿಸ್ತಾಯಿದ್ದೀನಿ. ಇದು ಇವಾಗ 3 ಕಡೆ ಬೆಂದಿದೆ. ಬೇಕಾದ್ರೆ ಇನ್ನೊಂದು ಸೈಡ್ ಟ್ವಿಸ್ಟ್ ಮಾಡಿ ಬೇಯಿಸ್ಕೋಬೋದು.
ವೆಜಿಟೇಬಲ್ಸ್ನ ಕರೆಕ್ಟಾಗಿ ಸಮವಾಗಿ ಕಟ್ ಮಾಡ್ಕೊಂಡಿದ್ರೆ ಇವಾಗ ಏನೇನು ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೋತೀವಿ, ಕ್ಯಾಪ್ಸಿಕಮ್, ಟೊಮೊಟೊ, ಆನಿಯನ್ ಇದೆಲ್ಲನೂ ಸಮವಾಗಿ ಮತ್ತು ಪನ್ನೀರ್ ಈ 4 ಸಮವಾಗಿ ಕಟ್ ಮಾಡ್ಕೊಂಡಿದ್ರೆ ಅದು ಈಸಿಯಾಗಿ 4 ಸೈಡು ಬೆಂದಿರುತ್ತೆ. ಇವಾಗ ಇದಾದಮೇಲೆ ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ ನೋಡಿ ಹೇಗೆ ಕಾಣ್ತಿದೆ ಅಂತ. ಯಾವುದೇ ನಾನ್ ವೆಜ್ಗೂ ಕಡಿಮೆ ಇಲ್ಲ, ಅಷ್ಟು ಸೂಪರಾಗಿ ಕಾಣ್ತಿದೆ. ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿತ್ತು. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ, ಖಂಡಿತ ಮತ್ತೆ ಮತ್ತೆ ಮಾಡಿ ತಿಂತೀರಾ, ಅಷ್ಟು ಸೂಪರ್ ಟೇಸ್ಟ್ ಇದು. ಹಾಗೆ ಎಲ್ರಿಗೂ ನನ್ನ ವಿಡಿಯೋ ನಿಮ್ಗೆಲ್ಲರೂ ಇಷ್ಟ ಆಗ್ತಿದೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಕೂಡ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಆಗ್ದೇ ನೋಡ್ತಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಎಲ್ಲರೂ ನಿಮ್ಮ ಸಪೋರ್ಟ್ ಇದ್ದಾನೆ ನಾವು ಬೆಳೆಯೋಕ್ಕಾಗೋದು. ಮಾಡಿ ನೋಡಿ ಪ್ಲೀಸ್ ಎಲ್ಲರೂ. ಆವಾಗಲೇ ಸರ್ವ್ ಮಾಡಿದ್ನಲ್ವಾ ಅದನ್ನು ಇವಾಗ ನನ್ನ ಮಗಂಗೆ ಕೊಡ್ತೀನಿ. ವೆಯ್ಟ್ ಮಾಡ್ತಿತ್ತದು ಸ್ಮೆಲ್ಗೆ, ಅಮ್ಮ ನನಗೆ ಕೊಡು 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 ಅಂತ. ಅದಕ್ಕೆ ತಿನ್ನೋಕ್ಕೆ ಬರಲ್ಲ, ಇನ್ನು ಚಿಕ್ಕವನು ಟ್ರೈ ಮಾಡ್ತಿದ್ದಾನೆ, ಸುಡ್ತಿದ್ರು ತಿಂತೀನಿ ಅಂತ ಮಾಡಿ ಕಮೆಂಟ್ ಕೂಡ ಮಾಡ್ದ. ನನಗೆ ಮಾಡೋದು ಖುಷಿ ಅಲ್ಲ, ಮಾಡಿದ್ನ ಖುಷಿಯಾಗಿ ತಿಂತಾರಲ್ಲ ಅದೇ ನಿಜವಾದ ಖುಷಿ. ಅಡುಗೆ ಮಾಡೋದಲ್ಲ ನಿಜವಾದ ಖುಷಿ, ಅಡುಗೆ ಮಾಡಿದ್ಮೇಲೆ ಅದು ಖುಷಿ ಅಂತಿರ್ತಾರಲ್ಲ ಅದೇ ನಿಜವಾದ ಖುಷಿ. ಥ್ಯಾಂಕ್ ಯು ಆಲ್, ಕೀಪ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.